ಇನ್ನು ಗುತ್ತಿಗೆದಾರರು ಈಗಾಗಲೇ ನೇರವಾಗಿ ಸರ್ಕಾರಕ್ಕೆ ಸಚಿವರಿಗೆ ಪತ್ರ ಬರೆದಿರುವಂಥ ವಿಚಾರ ನಿಮಗೆಲ್ಲ ಕೂಡ ಗೊತ್ತಿರುವಂಥದ್ದೇ ವಿಚಾರ. ಈಗ ಕಿಯೋನಿಕ್ಸ್ನ ಸರದಿ, ಕಿಯೋನಿಕ್ಸ್ನ ವೆಂಡರ್ಸ್ಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಈಗ ಸಿಟ್ಟಾಗ್ತಾ ಇದ್ದಾರೆ. ನೇರವಾಗಿ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಈಗ ಹೊರಗಡೆ ಬಂದು ಮಾತನಾಡ್ತಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಕಿಯೋನಿಕ್ಸ್ ಅಧ್ಯಕ್ಷ ಶರತ್ ಬಚ್ಚೇಗೌಡ ವಿರುದ್ಧ ಗಂಭೀರ ಆರೋಪ ಮಾಡಿರುವಂಥ ಕಿಯೋನಿಕ್ಸ್ ವೆಂಡರ್ಸ್ಗಳು ನಮಗೆ ಕಳೆದ 1 ವರ್ಷದಿಂದ ಯಾವುದೇ ಬಿಲ್ಗಳಾಗ್ತಾ ಇಲ್ಲ, ಇದೇ ರೀತಿ ಆದರೆ ನಾವು ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ, ಹೀಗಾಗಿ ನಮಗೆ ದಯಾಮರಣ ಕೊಡಿ ಅಂತ ಈಗ ನೇರವಾಗಿ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಇದೇ ವಿಚಾರ ಮುಂದಿನ ದಿನಗಳಲ್ಲಿ ಮತ್ತೊಂದು ಸುತ್ತಿನ ಕದನಕ್ಕೆ ಕಾರಣವಾದರೂ ಕೂಡ ಅಚ್ಚರಿ ಏನಿಲ್ಲ. ಬ್ಲಾಕ್ ಮೇಲ್ ಮಾಡಿದ್ರೆ ನಾವೆಲ್ಲ ಹೋಗ್ಬೇಕು, ಬೇಕೇ ಬೇಕು, ನಮಗೆ ಬ್ಲಾಕ್ ಮೇಲ್ ಮಾಡೋಂಥ ಅವಶ್ಯಕತೆನೇ ಇಲ್ಲ. ವೆಂಡರ್ಸ್ಗಳ ಬಿಲ್ ಬಾಕಿ, ಕಿಯೋನಿಕ್ಸ್ ವಿರುದ್ಧ ಹಗರಣದ ಆರೋಪ, 1 ವರ್ಷದಿಂದ ಕಿರುಕುಳ, ನಾವು ಆತ್ಮಹತ್ಯೆ ಮಾಡಿಕೊಂಡ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಶರತ್ ಬಚ್ಚೇಗೌಡರೇ ಕಾರಣ. ಕಿಯೋನಿಕ್ಸ್ ವೆಂಡರ್ಸ್ ಅಸೋಸಿಯೇಷನ್ ರಾಷ್ಟ್ರಪತಿಗೆ ದಯಾಮರಣ ಕೋರಿ ಪತ್ರವೊಂದನ್ನು ಬರೆದಿದ್ದಾರೆ. 6,000ಕ್ಕೂ ಹೆಚ್ಚು ಕುಟುಂಬಗಳನ್ನ ಸರ್ವನಾಶ ಮಾಡಿರೋದ್ರಿಂದ ಬೇಸತ್ತು ಈ ನಿರ್ಧಾರ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ವೆಂಡರ್ಸ್ಗಳ ಬಾಕಿ ಬಿಲ್ ಪೆಂಡಿಂಗ್, ಹಗರಣ ಆರೋಪ, ತನಿಖೆ ನೆಪದಲ್ಲಿ ಕಿರುಕುಳ, ಬಾಕಿ ಬಿಲ್ ಪಾವತಿ ಮಾಡ್ತಿಲ್ಲ. ರಾಷ್ಟ್ರಪತಿಗೆ ದಯಾಮರಣ ಕೋರಿ ಪತ್ರ ಬರೆದ ವೆಂಡರ್ಸ್. ಮುಂದಿನ ನಡೆ ಕಿಯೋನಿಕ್ಸ್ ಸಂಸ್ಥೆ ವಿರುದ್ಧ ಗಂಭೀರ ಆರೋಪ ಮಾಡಿರುವ ವೆಂಡರ್ಸ್ ಅಸೋಸಿಯೇಷನ್ ಕಳೆದ 1 ವರ್ಷದಿಂದ ಬಾಕಿ ಬಿಲ್ ಪಾವತಿ ಮಾಡದೆ ಕಿರುಕುಳ ಕೊಡ್ತಿದ್ದಾರೆ. ಕಿಯೋನಿಕ್ಸ್ ಮಾರಾಟಗಾರರ ಬದುಕನ್ನೇ ಕಿತ್ತುಕೊಂಡಿದ್ದಾರೆ. ಹೀಗಾಗಿ ದಯಾಮರಣಕ್ಕೆ ಪತ್ರ ಬರೆದಿದ್ದೇವೆ ಅಂತ ವೆಂಡರ್ಸ್ಗಳು ಹೇಳ್ತಿದ್ದಾರೆ. ಹಾಗಾದ್ರೆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ರಾಷ್ಟ್ರಪತಿಗಳಿಗೆ ದಯಾಮರಣ ನೀಡುವಂತೆ ಪತ್ರ ಬರೆದಿರುವ ಕಿಯೋನಿಕ್ಸ್ ವೆಂಡರ್ಸ್ ಅಸೋಸಿಯೇಷನ್ ಗಂಭೀರ ಆರೋಪವನ್ನೇ ಮಾಡಿದ್ದಾರೆ. ಒಂದು ವೇಳೆ ವೆಂಡರ್ಸ್ಗಳು ಆತ್ಮಹತ್ಯೆ ಮಾಡಿಕೊಂಡ್ರೆ ಸಚಿವ ಪ್ರಿಯಾಂಕ್ ಖರ್ಗೆ, ಶರತ್ ಬಚ್ಚೇಗೌಡ ಸೇರಿದಂತೆ 4 ಹೊಣೆ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಕಿಯೋನಿಕ್ಸ್ ಅಧ್ಯಕ್ಷ ಶರತ್, ಸಿಇಒ ಪವನ್ ಕುಮಾರ್, ಕಿಯೋನಿಕ್ಸ್ ಹಣಕಾಸು ವಿಭಾಗದ ನಿಶ್ಚಿತ್ ಅವರೇ ಕಾರಣ ಅಂತ ಆರೋಪಿಸಿದ್ದಾರೆ. 1 ವರ್ಷದಿಂದ ತನಿಖೆ ನೆಪದಲ್ಲಿ ಕಿರುಕುಳ ನೀಡಲಾಗ್ತಿದೆ. 400ರಿಂದ 500 ವೆಂಡರ್ಸ್ಗಳಿಗೆ ಬಿಲ್ ಪಾವತಿ ಬಾಕಿ ಇದೆ. ಪ್ರಿಯಾಂಕ್ ಖರ್ಗೆ, ಶರತ್ ಬಚ್ಚೇಗೌಡ ಕಷ್ಟ ಆಲಿಸ್ತಿಲ್ಲ ಅಂದಿದ್ದಾರೆ. ಬ್ಲಾಕ್ ಮೇಲ್ ಮಾಡಿದ್ರೆ ಹೇಗೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ರು. ನಾವೇನ್ ಕಮಿಷನ್ ಕೇಳಿದ್ದೀವಾ ಅಂತ ಪ್ರಶ್ನೆ ಮಾಡಿದ್ರು. ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ಕೆ ನೀವು ಹಿಂಗೆ ನೀವು ಒತ್ತಡಗಳು ತಂದರೆ, ಹಿಂಗೆ ತಾವು ಏನು ಆಲ್ಮೋಸ್ಟ್ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಾವೆಲ್ಲ ಹೋಗ್ಬೇಕು. ನಿನ್ನೆನೂ ಕೆಲವು ಪತ್ರಗಳು ಬಂತು, ಇವತ್ತು ಬಂದಿದೆ. ಈಗ ನಾವು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ನೇ ಮಾಡಬಾರ್ದು, ನೀವು ಏನು ಬಿಲ್ ಕೊಟ್ಟಿದ್ದೀರಾ ನೀವು 7 ದಿನದಲ್ಲೇ ಕೊಡಬೇಕು, 3 ದಿನದಲ್ಲೇ ಕೊಡಬೇಕು ಅಂದರೆ ಹೌ ಇಸ್ ಇಟ್ ಪಾಸಿಬಲ್ ಹೇಳಿ? ಎಲ್ಲನ ಪತ್ರದಲ್ಲಿ ನಮ್ಮ ಕಡೆಯಿಂದ ಅವರಿಗೆ ತೊಂದರೆ ಆಗ್ತಾ ಇದೆ, ನಾವು ಭ್ರಷ್ಟಾಚಾರದಲ್ಲಿ ತೊಡಗಿದ್ದೀವಿ, ಅವ್ರಿಗೆ ಕಮಿಷನ್ ಕೇಳಿದ್ದೀವಿ ಅಂತ ಬರೆದಿದ್ದಾರಾ? ಎಲ್ಲೂ ಬರೆದಿಲ್ಲ. ದೇ ಆರ್ ವೆರಿ ಕ್ಲಿಯರ್ಲಿ ಸೇಯಿಂಗ್ ದಟ್ ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ, ನಮಗೆ ಇವರು ರಿಪೋರ್ಟ್ ಕೊಡ್ತೀನಿ ಅಂದ್ಬಿಟ್ಟು ಕೊಡ್ತಾ ಇಲ್ಲ ಅಂತ. ಆಮೇಲೆ ಇದು ಆಡಿಟ್ ರಿಪೋರ್ಟ್ ಇದು ಆಗಿದ್ಯಾವಾಗ? ನಮ್ಮ ಕಾಲದಲ್ಲ. ಈ ಬಗ್ಗೆ ಕಿಯೋನಿಕ್ಸ್ ಅಧ್ಯಕ್ಷ ಶರತ್ ಬಚ್ಚೇಗೌಡ ಪ್ರತಿಕ್ರಿಯಿಸಿ, ಬಾಕಿ ಹಣ ಬಿಡುಗಡೆ ಮಾಡೋ ಕೆಲಸ ಮಾಡ್ತೀವಿ ಅಂದ್ರು. ನಾವು ಇದನ್ನ ಹಣಕಾಸನ್ನ ಬಿಡುಗಡೆ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಈಗಾಗಲೇ ಏನು ನಮ್ಮ ವೆಂಡರ್ಸ್ ಅಸೋಸಿಯೇಷನ್ ಇದ್ದಾರೆ, ವೆಂಡರ್ಸ್ ಅಸೋಸಿಯೇಷನ್ ಅವ್ರ ಜೊತೆಯಲ್ಲಿ ನಾವು ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ. ಅವ್ರಿಗೂ ಕೂಡ ನಾವು ಮಾತಾಡಿಕೊಂಡು ಏನು ನಡೀತಾ ಇದೆ ಅಂತಂದ್ರೆ ಅವ್ರ ಗಮನದಲ್ಲಿ ಇಟ್ಟಿದ್ದೀವಿ. ನಮಗೆ ಯಾರು ಸ್ಪಂದಿಸ್ತಿಲ್ಲ ಅಂತ ವೆಂಡರ್ ವಸಂತ್ ಬಂಗೇರ ಹೇಳಿದ್ರು. ಇನ್ನು ನಮಗೆ ನಮ್ಮ ಹತ್ರ ತಡ್ಕೊಳ್ಳೋ ಶಕ್ತಿ ಇಲ್ಲ. ಈಗ ಯಾಕೆಂದರೆ ನಾವು ಮುಖ್ಯಮಂತ್ರಿಗಳನ್ನು ಕೇಳಾಯಿತು, ಮಿನಿಸ್ಟ್ರನ್ನೂ ಕೇಳಾಯಿತು, ಅಧ್ಯಕ್ಷರನ್ನೂ ಕೇಳಾಯಿತು. ಇಲ್ಲಿ ಏನಾಗಿದೆ, ಕ್ಯೂಎನ್ಎಕ್ಸಲ್ಲಿ ಹೋದರೆ ಸರಿ ಸ್ಪಂದನೆ ಇಲ್ಲ. ಅವರೊಬ್ಬರು MD ಆಗಿ ಕೂತಿದ್ದಾರೆ, ಅವ್ರಿಗೆ ಸರಿ ಏನೂ ಗೊತ್ತಿಲ್ಲ, ಏನೇನೋ ಮಾತಾಡ್ತಾರೆ. ಒಂದು ಸರಿ ಹೋದರೆ ಒಂದು ಮಾತಾಡ್ತಾರೆ, ಒಂದು ಸರಿ ಹೋದರೆ ಒಂದು ಮಾಡ್ತಾರೆ. ಇವತ್ತು ಕ್ಯೂಎನ್ಎಕ್ಸು ಮತ್ತು ಕ್ಯೂಎನ್ಎಕ್ಸ್ ವೆಂಡರ್ ಸರ್ವನಾಶ ಆಗೋದಕ್ಕೆ ಕಾರಣ ಒಬ್ಬರೇ ಒಬ್ಬ ಅಧಿಕಾರಿ ಅಂದರೆ ಅದು ನಿಶ್ಚಿತ್ ಅಂತ ಇದ್ದಾನೆ. ನಿನ್ನೆ ಅಷ್ಟೇ ಕರ್ನಾಟಕ ಗುತ್ತಿಗೆದಾರರ ಸಂಘ ಬಾಕಿ ಬಿಲ್ ಪಾವತಿಸುವಂತೆ 7 ಸಚಿವರಿಗೆ ಪತ್ರ ಬರೆದಿತ್ತು. ಇದೀಗ ಕಿಯೋನಿಕ್ಸ್ ವೆಂಡರ್ಸ್ಗಳು ರಾಷ್ಟ್ರಪತಿಗೆ ದಯಾಮರಣ ಕೋರಿ ಪತ್ರ ಬರೆದಿದ್ದಾರೆ. ಬಾಕಿ ಬಿಲ್ ಪಾವತಿಗೆ ಆಗ್ರಹ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.